ಹೌದು, ಕಾಳಿಂಗ ಸರ್ಪದ ಪ್ರಮುಖ ಆಹಾರವೇ ಇತರ ಹಾವುಗಳು. ನಾಗರ ಹಾವುಗಳಾಗಲಿ ಇತರ ವಿಷಕಾರಿ ಹಾವುಗಳಾಗಲಿ ಅವೆಲ್ಲವುಗಳು ಇದರ ಪ್ರಮುಖ ಆಹಾರ. ಆದರೆ ಇದೇ ಅದರ ಜೀವನದ ಅತ್ಯಂತ ವಿಚಿತ್ರ ಗುಣವಲ್ಲ. ಮಳೆಗಾಲ ಸಮೀಪವಾಗುತ್ತಿದ್ದಂತೆ ಆಗುಂಬೆಯ ಕಾಡಿನ ನೆಲದ ಮೇಲೆ ಒಣಗಿದ ಎಲೆಗಳು ಹರಡಿಕೊಂಡಿರುತ್ತವೆ. ಅದೇ ಸಮಯದಲ್ಲಿ ಒಂದು ಹೆಣ್ಣು ಕಾಳಿಂಗ ಸರ್ಪ ತನ್ನ ಜೀವನದ ಅತ್ಯಂತ ಮಹತ್ವದ ಕೆಲಸವನ್ನು ಆರಂಭಿಸುತ್ತದೆ: ಗೂಡು ನಿರ್ಮಾಣ. ಜಗತ್ತಿನ ನೂರಾರು ಪ್ರಭೇದಗಳ ಹಾವುಗಳಲ್ಲಿ ತನ್ನ ಮೊಟ್ಟೆಗಳಿಗಾಗಿ ಸ್ವತಃ ಗೂಡು ಕಟ್ಟುವ ಏಕೈಕ ಹಾವು ಕಾಳಿಂಗ ಸರ್ಪ. ಈ ಅಪರೂಪದ ವರ್ತನೆಯೇ ಜಗತ್ತಿನ ವಿಜ್ಞಾನಿಗಳ ಗಮನವನ್ನು ಆಗುಂಬೆಯತ್ತ ಸೆಳೆದಿದೆ. ಕಳೆದ ಹಲವು ವರ್ಷಗಳಿಂದ ಆಗುಂಬೆಯ ಕಾಡುಗಳಲ್ಲಿ ಕಾಳಿಂಗ ಸರ್ಪಗಳನ್ನು ಅಧ್ಯಯನ ಮಾಡುತ್ತಿರುವ ವನ್ಯಜೀವಿ ಸಂಶೋಧಕರಾದ ಡಾಕ್ಟರ್ ಗೌರಿಶಂಕರ್ ಅವರ ಪ್ರಕಾರ ಇದು ಸರೀಸೃಪಗಳ ಜಗತ್ತಿನಲ್ಲೇ ಅತ್ಯಂತ ವಿಶಿಷ್ಟ ತಾಯ್ತನದ ಉದಾಹರಣೆಗಳಲ್ಲಿ ಒಂದು. ಕೈಗಳಿಲ್ಲ, ಕಾಲುಗಳಿಲ್ಲ, ಆದರೂ ತನ್ನ ದೇಹವನ್ನೇ ಉಪಕರಣವನ್ನಾಗಿ ಬಳಸಿಕೊಂಡು ಒಣಗಿದ ಎಲೆಗಳು, ಬಿದಿರಿನ ಎಲೆಗಳು, ಸಣ್ಣ ಕಡ್ಡಿಗಳನ್ನು ಒಂದು ಕಡೆ ಸೇರಿಸುತ್ತಾ ಹೋಗುತ್ತದೆ. ದಿನಗಳ ಪರಿಶ್ರಮದ ನಂತರ ಒಂದು ಗೂಡು ರೂಪುಗೊಳ್ಳುತ್ತದೆ. ಇದು ಕೇವಲ ಎಲೆಗಳ ರಾಶಿಯಲ್ಲ, ಅದು ಆಗುಂಬೆಯ ಭಾರೀ ಮಳೆಯಿಂದ ಮೊಟ್ಟೆಗಳನ್ನು ರಕ್ಷಿಸುವ ಜೀವಂತ ಕೋಟೆ. ಇದು ಸುಮಾರು 3 ಅಡಿ ಎತ್ತರದ ಸುಸಜ್ಜಿತವಾದ ಕೋಟೆ.